ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಟು ಹಿರಿಯೂರು, ಅಂದರೆ ಚಳ್ಳಕೆರೆ ಟು ನಮ್ಮ ಬೆಂಗಳೂರಿಗೆ ಹೋಗುವಂಥ ಇದು ಹೈವೇ. ಈ ಹೈವೇ ನೋಡ್ತಿದ್ದೀರಾ, ತುಂಬ ಎಕ್ಸ್ಪ್ರೆಸ್ ಹೈವೇ ಇದು. ತುಂಬ ಫಾಸ್ಟಾಗಿ ವೆಹಿಕಲ್ಗಳು ಇಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಇಡೀ ದಿನ. ಇನ್ನೊಂದೇನಪ್ಪ ಅಂದರೆ, ನಾನು ನಿಮಗೆ ಒಂದು 3 ಎಕರೆ ಪ್ರಾಪರ್ಟಿ ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ತೋರಿಸ್ತೀನಿ. ತಾರ್ ರೋಡ್ಗೆ ಅಟ್ಯಾಚ್ ಆಗಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ. ತುಂಬ ಜನ ತಾರ್ ರೋಡ್ ಪಾಯಿಂಟ್ನ ಹುಡುಕ್ತಾ ಇರ್ತೀರ. ನಮ್ಮ ಬೆಂಗಳೂರಿಂದ ಜಮೀನಿಗೆ ಕೇವಲ 180 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಲೆಂಟ್ ಪ್ಲೇಸು, ರೆಡ್ ಸಾಯಿಲು. ಬನ್ನಿ ತೋರಿಸ್ತೀನಿ ಭೂಮಿ ಹೇಗಿದೆ ಅಂತೇಳ್ಬಿಟ್ಟು. ಈ ಹೈವೇಯಿಂದ ಕೇವಲ ನಾವು ಒಂದು 4 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಸ್ನೇಹಿತರೆ. ಹಿರಿಯೂರಿಂದ ಒಂದು 25 ಆಗುತ್ತೆ, ಬೆಂಗಳೂರಿಂದ 180 ಆಗುತ್ತೆ. ಬನ್ನಿ ಜಮೀನಿಗೆ ಹೋಗೋಣ. ಈ ಹೈವೇಯಲ್ಲಿ ನಮಗೆ ಒಂದು ಒಳ್ಳೆ ರಸ್ತೆ ಇರೋದ್ರಿಂದ ಮತ್ತು ಒಳ್ಳೆ ಒಂದು ಫ್ಯೂಚರ್ ಇರೋದ್ರಿಂದ ಭೂಮಿಗೆ ಇವತ್ತು ಅತಿ ಹೆಚ್ಚು, ಬಂಗಾರಕ್ಕಿಂತ ಅತಿ ಹೆಚ್ಚು ಬೆಲೆ ಬರ್ತಾ ಇದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ. ಒಳ್ಳೆ ಭೂಮಿನ ಇವತ್ತು ಪರ್ಚೇಸ್ ಮಾಡಿದ್ರೆ ನಿಮ್ಮ ಇಡೀ ಜೀವನ ಸುಗಮವಾಗಿ, ಸಂತೋಷವಾಗಿ, ಸಮೃದ್ಧಿಯಾಗಿರುತ್ತೆ ಅಂತೇಳಿ ಭಾವಿಸ್ತೀನಿ. ಒಳ್ಳೆ ವಿಲೇಜ್ಗೆ ಹೋಗುವಂಥ ಸರ್ವಿಸ್ ರಸ್ತೆ ಇದು, ಒಳ್ಳೆ ರಸ್ತೆ. ಇನ್ನೊಂದೇನಪ್ಪ ಅಂದರೆ, ನೋಡಿ, ತಾತ ಮಾಡಿದ್ದು ಜಮೀನನ್ನ ಎಲ್ಲರೂ ಅನುಭವಿಸೋಕ್ಕೆ ಭಾಳ ಖುಷಿಯಾಗಿರ್ತಾರೆ. ಆದರೆ ಸ್ವಂತ ಹಣದಿಂದ ನಾವು ಪರ್ಚೇಸ್ ಮಾಡಿದ್ದು ಜಮೀನು ಅದ್ಭುತವಾದಂಥ ಒಂದು ಶಕ್ತಿ, ಒಂದು ಸಮೃದ್ಧಿ, ಒಂದು ಸಮಾಧಾನ ಕೊಡುತ್ತೆ ಅಂತೇಳಿ ಭಾವಿಸ್ತೀನಿ. ತಾರ್ ರೋಡ್ಗೆ ಜಮೀನುಗಳಿಗೆ ಬೇಕು, ನಮಗೆ ತಾರ್ ರೋಡ್ಗೆ ಬೇಕು ಅಂತ ತುಂಬ ಜನ ರಿಕ್ವೈರ್ಮೆಂಟ್ ಕೇಳ್ತಾ ಇರ್ತೀರಾ. ಇವತ್ತು ತಾರ್ ರೋಡ್ಗೆ ಎಲ್ಲರೂ ಜಮೀನು ಸೇಲ್ ಮಾಡೋದಿಲ್ಲ ಸ್ನೇಹಿತರೆ. ನೀವು ಅಂದ್ಕೊಂಡಿರ್ಬೋದು, ಎಲ್ಲರೂ ಜಮೀನು ಮಾರಾಟ ಮಾಡಿದರೆ ಬೆಳೆಯೋರು ಯಾರು, ತಿನ್ನೋರು ಯಾರು, ಉಳಿಸ್ಕೊಳೋರು ಯಾರು ಜಮೀನು ಅಂತೇಳಿ. ಇವತ್ತು ಕೆಲವು ಜಮೀನುಗಳು ಮಾತ್ರ ಈ ಥರ ಸಿಗುತ್ತೆ. ಅದು ಯಾವುದೋ ಒಂದು ಕಷ್ಟ ಕಾಲಕ್ಕೆ ಜಮೀನುಗಳನ್ನ ಮಾರ್ಕೊತಾರೆ ಅಷ್ಟೇ. ಎಲ್ಲರೂ ಜಮೀನು ಮಾರ್ಕೊತ ಹೋದರೆ ಕೊಂಡ್ಕೊಳ್ಳೋರ ಸಂಖ್ಯೆ ಇಲ್ಲ. ಇವಾಗ ಮಾರ್ಕೊಳ್ಳೋರ ಸಂಖ್ಯೆನೂ ಇಲ್ಲ. ಕೊಂಡ್ಕೊಳ್ಳೋರ ಸಂಖ್ಯೆ ಅತಿ ಹೆಚ್ಚು ಬೆಳೀತಾ ಇದೆ. ಮಾರ್ಕೊಳ್ಳೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಈಗ 0%, ತುಂಬ ಕಡಿಮೆ. ತಾರೋಡಿಗೆ ಅಂತಲ್ಲ, ಎಲ್ಲಿ ಜಮೀನುಗಳು ಯಾರೂ ಮಾರೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮೆಲ್ಲರ ಸಹಕಾರದಿಂದ ನಿಮಗೆ ಎಲ್ಲೋ ದೂರದಿಂದ 200 ಕಿಲೋಮೀಟ್ರ್ 300 ಕಿಲೋಮೀಟ್ರಿಂದ ಬಂದು ನೀವು ಜಮೀನ ಪರ್ಚೇಸ್ ಮಾಡೋವಂಥ ಒಂದು ಸಹಕಾರನ ಮಾಡ್ತಾ ಇರ್ತೀವಿ. ನಮ್ಮೆಲ್ಲ ಕಸ್ಟಮರ್ಗಳಿಗೂ ನಾವು ಇಡೀ ದಿನ ಹೇಳೋದು ಇದೆ, ಒಳ್ಳೆ ಭೂಮಿನ ಪರ್ಚೇಸ್ ಮಾಡಿ, ಒಳ್ಳೆ ರಸ್ತೆ ಇರೋಂಥ ಮಾಡಿ, ಒಳ್ಳೆ ಪೇಪರ್ ಇರೋಂಥದ್ದು ಮಾಡಿ. ಬಾಕಿ ನೀವು ಕಾಮೆಂಟ್ ಹಾಕ್ತೀರಾ, ಇಡೀ ದಿನ ನಿಮ್ಮ ನೆಟ್ ವೇಸ್ಟ್ ಆಗುತ್ತೆ, ನಿಮ್ಮ ಸಮಯ ವೇಸ್ಟ್ ಆಗುತ್ತೆ. ಕಾಮೆಂಟ್ ಹಾಕೋದ್ರಲ್ಲಿ ನಿಮ್ಮ ಜೀವನ ಬಂಗಾರ ಆಗೋದಿಲ್ಲ. ನಿಮ್ಮ ಶ್ರಮದಿಂದ, ನಿಮ್ಮ ಹಣದಿಂದ ನೀವು ಪರ್ಚೇಸ್ ಮಾಡಿದಂಥ ಏನಾದರೂ ಭೂಮಿ ಪರ್ಚೇಸ್ ಮಾಡೋ ಶಕ್ತಿ ನಿಮ್ಗೆ ಇದ್ದರೆ ಮಾತ್ರ ನೀವು ಮಾತಾಡಿ, ಫೋನ್ ಮಾಡಿ. ಅಷ್ಟೇ ಬಿಟ್ಟು ನೀವು ಕಾಮೆಂಟ್ ಹಾಕೋದು ಇದೆಲ್ಲ ಬಿಟ್ಬಿಡಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ನೇರವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ನಿಮಗೆ ಶಕ್ತಿ ಇಲ್ಲ ಕೊಂಡ್ಕೊಳೋದು ಅಂತಂದರೆ ನೀವು ಕಾಲೇ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ನಿಮಗೆ ಕೊಂಡ್ಕೊಳೋ ಶಕ್ತಿ ಇದ್ದು ಅಥವಾ ಒಳ್ಳೆ ಪೇಪರ್ನ ನಿಮ್ಗೆ ಬೇಕಾ, ಬನ್ನಿ ಜಮೀನು ನೋಡಿ ಮೊದಲನೇದಾಗಿ, ಆಮೇಲೆ ನೀವು ಪೇಪರ್ ಕೇಳಿ. ಜಮೀನು ನೋಡ್ದಲ್ಲ ನೀವು ಪೇಪರ್ 100% ಇರುತ್ತೆ. ನಾವೆಲ್ಲ ನಮ್ಮ ಕನ್ನಡಿಗರ ಕಸ್ಟಮರ್ಗೆ ಹೇಳೋದಿದೆ, ನಾವು ಭೂಮಿನ ಜರಿಬೇಡಿ. ಯಾಕಂದರೆ ಮನುಷ್ಯನಿಗೆ ಒಂದು ರೂಪ, ಸಾವಿರಾರು ಒಂದು ರೂಪದಲ್ಲಿ ಭಗವಂತ ಜನ್ಮ ಕೊಟ್ಟಿರ್ತಾನೆ ಅವನಿಗೆ. ಎಲ್ಲರೂ ರೂಪುರೇಖೆಗಳು ಎಲ್ಲರೂ ನಾವು ಖರೀದಿ ಮಾಡಿ ನಾವು ಹುಟ್ಟಿರೋದಿಲ್ಲ ಭೂಮಿ ಮೇಲೆ ಹುಟ್ಟಬೇಕಾದ್ರೆ. ಭೂಮಿ ಅದೇ ಥರ ತನ್ನ ಪ್ರಕೃತಿನ ಅವಲಂಬಿಸಿ ಅದಿರುತ್ತೆ ಭೂಮಿನ. ಅದನ್ನು ನಾವು ಉಳಿಮೆಗೆ ಅಥವಾ ನಾವು ಒಂದು ಅಗ್ರಿಕಲ್ಚರ್ ಮಾಡೋದಕ್ಕೆ ಯಾವ ಥರ ನಮಗೆ ಕನ್ವೆ ಬೇಕೋ ಆ ಥರ ನಾವು ಅದನ್ನು ಸೆಟ್ ಮಾಡಿಕೊಂಡ್ರೆ ಅದು ನಮಗೆ ಯೂಸ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ತುಂಬ ಜನಕ್ಕೆ ಮಾಹಿತಿ ಕೊಡೋದು ಒಂದೇ ಅಲ್ಲ, ನಾನು ವ್ಯಾಪಾರನೂ ಸಹ ನಿಮಗೆ ಒಳ್ಳೆ ಒಂದು ಬೆಲೆಯಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇರ್ತೀವಿ ನಾವು. ಇವತ್ತು ಸಮಾಜದಲ್ಲಿ ಪ್ರಕೃತಿನ ಯಾರು ಉಳಿಸ್ತಾ ಇಲ್ಲ, ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೆ ಮಾನವ. ಇನ್ನೊಂದು ಏನಪ್ಪ ಅಂತಂದರೆ, ಪ್ರತಿಯೊಂದು ಮನೆಗೆ ಒಂದೊಂದು ಬೋರ್ ಹಾಕ್ಸ್ಕೊಂಡಿದ್ದಾರೆ. ಪ್ರತಿಯೊಂದು ಮನೆಗೆ ಒಂದು ಬೋರ್ ಹಾಕ್ಸ್ಕೊಂಡ್ರೆ ನೀರಿನ ಒಂದು ಸೋರ್ಸ್ ಎಲ್ಲಿಂದ ಬರುತ್ತೆ ಹೇಳಿ? ನಾವು ನೀರನ್ನು ಕಮ್ಮಿ ಬಳಸಬೇಕು, ನೀರಿನ ಯೋಗ್ಯವಾದಂಥ ಬೆಳೆಗೆ ಬೆಳೆಸಬೇಕು. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಮಗೆ ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ಇದೆ. ನಮ್ಮ ಚಿತ್ರದುರ್ಗ ಜಿಲ್ಲೆ ತುಂಬ ಹೆಮ್ಮೆ ನಾಡು, ಒಳ್ಳೆ ಒಂದು ಕೊಡುಗೆ ಕೊಟ್ಟುವಂಥ ನಾಡು ಅಂತ ಹೇಳ್ತೀನಿ ಇತಿಹಾಸಕ್ಕೆ. ಎರಡನೇದಾಗಿ ಒಳ್ಳೆ ಭೂಮಿ ಫಲವತ್ತತೆ ಇದೆ ಇಲ್ಲಿ ಭೂಮಿ ನೀವು ಯಾರು ಜರಿಯೋ ಥರ ಇರಲ್ಲ ಸ್ನೇಹಿತರೆ. ಯಾಕೆಂದರೆ ನಾವು ಇಲ್ಲಿ ಹಳ್ಳಿಯಲ್ಲಿ ಬೆಳೆದ್ರೆ ಮಾತ್ರ ನೀವು ಡೆಲ್ಲಿಯಲ್ಲಿ ತಿನ್ನೋದಕ್ಕೆ ನಿಮಗೆ ಅನ್ನ ಸಿಗುತ್ತೆ. ನೋಡಿ, ರೈತರು ಎಷ್ಟು ಚೆನ್ನಾಗಿ ಈರುಳ್ಳಿನ ಬೆಳೆದಿದ್ದಾರೆ, ಆ ಕಡೆ ಮೆಕ್ಕೆಜೋಳ ಬೆಳೆದಿದ್ದಾರೆ. ನೀವು ಭೂಮಿನ ಜರಿಯೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ನಮಗೆ ಇದರಲ್ಲಿ ತುಂಬ ಮನಸ್ಸಿಗೆ ಒಂದು ಸಮಾಧಾನ ಬರೋದಿಲ್ಲ. ನೀವು ಆ ಥರ ಭೂಮಿಗಳನ್ನ ಯಾವ ಥರ ಆಲೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಸಮಾಧಾನ ನಿಮ್ಮ ಹತ್ರ ಹಣ ಇದ್ದರೆ ಇಟ್ಕೊಳ್ಳಿ, ಅದನ್ನು
ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದರೆ ಬುದ್ಧಿವಂತರು ಆದರೆ ಭೂಮಿನ ಯಾರೂ ಸಹ ಜರಿಯೋದಿಲ್ಲ. ಭೂಮಿ ತನ್ನಷ್ಟಕ್ಕೆ ತಾನಿರುತ್ತೆ. ನಿಮ್ಮ ಹತ್ರ ಹಣ ಇದ್ದರೆ ಅದು ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಬೇರೆ ಒಂದು ಇದಕ್ಕೆ. ಆದರೆ ಈ ಭೂಮಿಗಳಲ್ಲಿ ನಾವು ಬೆಳೆದಂಥ ಅನ್ನ ಇಡೀ ದೇಶ, ಇಡೀ ಪ್ರಪಂಚ, ಇಡೀ ರಾಜ್ಯ, ಇಡೀ ಒಂದು ಜಿಲ್ಲೆನ ತಿನ್ನುತ್ತೆ. ಹಂಗಾಗಿ ಈ ಭೂಮಿಗಳನ್ನ ನಾವು ನಂಬಿಕೊಂಡೆ ನಾವು ಅಗ್ರಿಕಲ್ಚರ್ನ ಮಾಡಿಕೊಂಡು ಫ್ಯೂಚರ್ನಲ್ಲಿ ಒಂದು ಅನ್ನ ತಿನ್ನೋದಕ್ಕೆ ನಮಗೆ ಸಹಕಾರ ಕೊಡುತ್ತೆ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ನಾವು ಕಾಪಾಡಬೇಕು ಹೊರತು ಭೂಮಿನ ವಿನಾಶ ಮಾಡಬಾರ್ದು. ಬನ್ನಿ, ನಾನು ಮೊದಲನೇದಾಗಿ ನಿಮಗೆ ಜಮೀನು ತೋರಿಸ್ತೀನಿ. ನೋಡಿ, ಇದೇ ಥರ ನಿಮಗೆ ಕೆಂಪು ಭೂಮಿ, ರೆಡ್ ಸಾಯಿಲ್ ಏನು ನೋಡ್ತಾ ಇದ್ದೀರಾ, ಇದೇ ಥರ ಒಂದು ಅದ್ಭುತವಾದಂಥ ಬೆಳೆ ಬರುವಂಥ ಭೂಮಿನ ತೋರಿಸ್ತೀನಿ ಈಗ. ನೋಡಿ, ತಾರ್ ರೋಡ್ ಇದು. ಈ ಕಡೆ ಬಂದುಬಿಟ್ಟು ನಮಗೆ ಚಿತ್ರದುರ್ಗ ಹೋಗುತ್ತೆ, ಚಿತ್ರದುರ್ಗ ನ್ಯಾಷನಲ್ ಹೈವೇಗೆ ಟಚ್ ಆಗುತ್ತೆ. ಈ ಕಡೆ ಬಂದುಬಿಟ್ಟು ನಮಗೆ ಈ ಕಡೆ ಹಿರಿಯೂರು ಹೈವೇಗೆ ಟಚ್ ಆಗುತ್ತೆ. ಎರಡು ಕಡೆ ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಮತ್ತು ನಿಮಗೆ ಈ ಕಡೆ ಬಂದುಬಿಟ್ಟು ಕುಬೇರನ ಒಂದು ಎಂಟ್ರೆನ್ಸ್ ಬರುತ್ತೆ. ಅಂದರೆ ನಿಮಗೆ ಒಂದು ವಾಸ್ತು ಪ್ರಕಾರವಾಗಿ ಹೇಳೋದಾದರೆ ನಮಗೆ ವೆಸ್ಟ್ ಸೌತ್ಗೆ ಎಂಟ್ರೆನ್ಸ್ ಬರುತ್ತೆ. ಭೂಮಿ ಸಮತಟ್ಟವಾದಂಥ ಭೂಮಿ. ರೋಡ್ ಫೇಸ್ ಬಂದುಬಿಟ್ಟು ನಿಮಗೆ ಒಂದು 200-250 ಅಡಿ ಬರುತ್ತೆ ರೋಡ್ ಫೇಸ್, ಅಲ್ಲೇವರೆಗೂ ಬರುತ್ತೆ ರೋಡ್ ಫೇಸು. ಇದು 3 ಎಕರೆ ಜಮೀನು. ತಾರ್ ರೋಡ್ಗೆ ಅಟ್ಯಾಚ್ ಆಗಿ ಎರಡು ಕಡೆ, ಒಂದು ಕಡೆ ನ್ಯಾಷನಲ್ ಹೈವೇ, ಒಂದು ಕಡೆ ಸ್ಟೇಟ್ ಹೈವೇ ಇದೆ, ಶ್ರೀರಂಗಪಟ್ಟಣ ಟು ಗುಲ್ಬರ್ಗ. ಇನ್ನೊಂದು ಬಂದುಬಿಟ್ಟು ನಮ್ಮ ಡೆಲ್ಲಿ, ಪುಣೆ, ಬಾಂಬೆ ಟು ಬೆಂಗಳೂರು. ನೋಡಿ, ಇದು 3 ಎಕರೆ ಪ್ರಾಪರ್ಟಿ. ಭೂಮಿ ಮಾತ್ರ ಒಳ್ಳೆ ಫಲವತ್ತಾದಂಥ ಭೂಮಿ. ಇಲ್ಲಿ ನೀರಿಗೆ ಆಲೋಚನೆ ಇಲ್ಲ. ಎಲ್ಲ ತೋಟಗಳು ಮಾಡಿದ್ದಾರೆ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ. ಇದು 3 ಎಕರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಬೆಲೆ ವಿಷಯಕ್ಕೆ ಬಂದರೆ ನಿಮಗೆ 32 ಲಕ್ಷ ರೂಪಾಯಿ ಒಂದು ಎಕರೆ ಇರ್ತೀವಿ. ಸ್ವಲ್ಪ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ತಾರ್ ರೋಡ್ಗೆ ಪ್ರಾಪರ್ಟಿಗಳು ಸಿಗೋದಿಲ್ಲ, ತುಂಬ ಕಡಿಮೆ. ಇದು 3 ಎಕರೆ ಅಂಗೈ ಆಗಿದೆ ಭೂಮಿ, ಸ್ಕ್ವೈರ್ ಇದೆ, ಭಾಳ ಚೆನ್ನಾಗಿದೆ ಭೂಮಿ ಮಾತ್ರ. ಈಗ ತಾನೇ ಇದರಲ್ಲಿ ತೊಗರಿ ಬೆಳೆದ್ಬಿಟ್ಟು ಎಲ್ಲ ಕಟಾವು ನಡೆದಿದೆ. ಈ ಎಲೆ ಎಲ್ಲ ಬಿದ್ದಿರೋದ್ರಿಂದ ಆರ್ಗಾನಿಕ್ ಆಗುತ್ತೆ ಭೂಮಿಗೆ. ಇದೆಲ್ಲ ಒಳ್ಳೆ ಫಲವತ್ತಾದಂಥ ಭೂಮಿ, ಚೆನ್ನಾಗಿದೆ. ತಾರ್ ರೋಡ್ ಅಟ್ಯಾಚ್. ಫೈನಲ್ ಬಂದುಬಿಟ್ಟು ರೇಟಿನ ವಿಷಯಕ್ಕೆ 31.5 ಲಕ್ಷ ಆಗುತ್ತೆ ಎಕರೆಗೆ. 100% ಲೀಗಲ್ ಇರೋಂಥ ಪ್ರಾಪರ್ಟಿ, ಎಕ್ಸಲೆಂಟ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ರೋಡ್ ಫೇಸ್ ಇದು ಈ ಕಡೆ ರೋಡ್ ಫೇಸ್ ಬರುತ್ತೆ ನೋಡಿ, ಅಲ್ಲಿಂದ ಹಿಡಿದು ಕಂಪ್ಲೀಟಾಗಿ ಇಲ್ಲಿವರೆಗೂ ಬರುತ್ತೆ ರೋಡ್ ಫೇಸು. ಒಳ್ಳೆ ಭೂಮಿ, ಪೇಪರ್ 100% ಲೀಗಲ್ ಇರುತ್ತೆ. ನೀವು ಲೀಗಲ್ ಬಗ್ಗೆ ಸಂಶಯ ಪಡಬೇಡಿ. ನಾನೆಲ್ಲ ಕಸ್ಟಮರ್ಗಳಿಗೂ ಹೇಳೋದಿದ್ದೇನೆ, ನಿಮ್ಮ ಮನೆ ಬಾಗಿಲಿಗೆ ನಾನು ತಂದು ತಲುಪಿಸೋ ಜವಾಬ್ದಾರಿ ನಂದಾಗಿರುತ್ತೆ, ಲೀಗಲ್ ಪೇಪರ್ಸು. ಯಾಕಂದರೆ ನೀವು ಭೂಮಿನ ನೀವು ನೋಡಿ ಇಷ್ಟಪಟ್ಟರೆ ಅಂಗೈಯಾದಂಥ ಭೂಮಿ ಇದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಬರುವಂಥ ನಿಮಗೆ ಒಂದು ಶಿವರಾತ್ರಿ ಭಗವಂತ ಎಲ್ಲರಿಗೂ, ಎಲ್ಲ ಧರ್ಮದ ವರ್ಗದವರೆಗೂ ಒಳ್ಳೇದು ಮಾಡಲಿ ಅಂತ ನಾನು ಆತ್ಮಪೂರ್ವಕವಾಗಿ ಬಯಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.